ವೆಲ್ಕಮ್ ಬ್ಯಾಕ್ ಟು MS ಲರ್ನಿಂಗ್ ಪಾತ್. ಇವತ್ತು ನಾವು ರಾಯಲ್ಟಿಯ ಅಡ್ವಾನ್ಸ್ ಲೆವೆಲ್ ಅಂದ್ರೆ ಸ್ಟ್ರೈಕ್ ಇದ್ದವಾಗ ರಾಯಲ್ಟಿ ಮಿನಿಮಮ್ ರೆಂಟು ಹೇಗೆ ಪೇ ಮಾಡೋದು ಅಂತ ನೋಡೋಣ. ಮತ್ತೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾನು ರಾಯಲ್ಟಿಯ ನಾವು ಜರ್ನಲ್ ಎಂಟ್ರೀಸ್ ನೋಡಿದ್ವಿ. ಈಗ ಲೆಡ್ಜರ್ ಅಕೌಂಟ್ ಜೊತೆಗೆ ಅನಾಲಿಸಿಸ್ ಟೇಬಲ್ ನೋಡೋಣ. ಮತ್ತೆ ಈ ಪ್ರಾಬ್ಲಮ್ ಸ್ಟ್ರೈಕ್ ಇದ್ರೆ ಅಂದ್ರೆ ಪ್ರೊಡಕ್ಷನ್ ಆಕ್ಟಿವಿಟಿಯಲ್ಲಿ ಸ್ಟ್ರೈಕ್ ಇದ್ರೆ ಹೇಗೆ ಪ್ರಾಬ್ಲಮ್ ನ ಸೊಲ್ಯೂಷನ್ ಮಾಡಬೇಕು ಅಂತ. ಫಸ್ಟ್ ಒಂದು ಪ್ರಾಬ್ಲಮ್ ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ಇಲ್ಲಿ ಕೋಲ್ ಕಂಪನಿ ಲಿಮಿಟೆಡ್ ಕೋಲ್ ಕಂಪನಿ ಲಿಮಿಟೆಡ್ ಲೀಸ್ ಎ ಕೆಲೋರಿ ಫ್ರಮ್ ದ ಶಂಕರ್ ಅಟ್ ದ ರಾಯಲ್ಟಿ. ಈ ನೋಡಿ ಬಿ ಕೋಲ್ ಲಿಮಿಟೆಡ್ ಇಸ್ ದ ಲೆಸ್ಸಿ ಮತ್ತೆ ಶಂಕರ್ ಅನ್ನೋದು ಲೆಸರ್. ಅಂದ್ರೆ ಶಂಕರ್ ಇಂದ ಬಿ ಕೋಲ್ ಕಂಪನಿಯವರು ತಗೊಂಡಿದ್ದಾರೆ ಫಾರ್ ಪ್ರೊಡಕ್ಷನ್ ಆಕ್ಟಿವಿಟೀಸ್. ಎ ರಾಯಲ್ಟಿ ಆಫ್ ಒನ್ ₹1.50 ಪರ್ ಟನ್ಗೆ ₹1.50 ರಾಯಲ್ಟಿನ ಪೇ ಮಾಡ್ತಾರೆ. ನೆಕ್ಸ್ಟ್ ಕೋಲ್ ರೈಸ್ ವಿತ್ ಎ ಮಿನಿಮಮ್ ರೆಂಟ್ ಆಫ್ 10,000 ಪರ್ ಆನಮ್. ಮಿನಿಮಮ್ ರೆಂಟ್ 10,000 ಪರ್ ಆನಮ್. ಇಲ್ಲಿ ಮಿನಿಮಮ್ ರೆಂಟ್ ಚೇಂಜಸ್ ಇಲ್ಲ, ಒಂದೇ ಕೊಟ್ಟಿರೋದ್ರಿಂದ ಎಲ್ಲ ಇಯರ್ ಮಿನಿಮಮ್ ರೆಂಟ್ 10,000 ಇರುತ್ತೆ. ನೆಕ್ಸ್ಟ್ ಈಚ್ ಇಯರ್ ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಓವರ್ ದ ಆಕ್ಚುಯಲ್ ರಾಯಲ್ಟಿ ಈಸ್ ರೆಕವಬಲ್ ಔಟ್ ಆಫ್ ದ ನೆಕ್ಸ್ಟ್ 5 years. ನೋಡಿ, ಯಾವ ಒಂದು ಅಮೌಂಟ್ ಮಿನಿಮಮ್ ರೆಂಟಿಗಿನ್ನ ರಾಯಲ್ಟಿ ಮಿನಿಮಮ್ ರೆಂಟೇ ಜಾಸ್ತಿ ಇದ್ದಾಗ, ರಾಯಲ್ಟಿಗಿನ್ನ ಮಿನಿಮಮ್ ರೆಂಟ್ ಜಾಸ್ತಿ ಇದ್ರೆ ಅದನ್ನ ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ. ಈ ಶಾರ್ಟ್ ವರ್ಕಿಂಗ್ ನ ನೆಕ್ಸ್ಟ್ 5 years ಅಲ್ಲಿ ಕಲೆಕ್ಟ್ ಮಾಡ್ತೀವಿ. ಶಾರ್ಟ್ ವರ್ಕಿಂಗ್ ಅರೈಸ್ ಆದ ನೆಕ್ಸ್ಟ್ 5 years ಅಂದ್ರೆ ಇಟ್ ಈಸ್ ಎ ಫ್ಲೋಟಿಂಗ್ ರಿಕವರಬಲ್ ಆಫ್ ಶಾರ್ಟ್ ವರ್ಕಿಂಗ್ ಅಂತ ಕನ್ಸಿಡರ್ ಮಾಡಬೇಕು. ಫಿಕ್ಸ್ಡ್ ಅಲ್ಲ, ಫ್ಲೋಟಿಂಗ್. ನೆಕ್ಸ್ಟ್, in the event of the strike, the minimum rent not being reached. ಅಂದ್ರೆ ಇಲ್ಲಿ ಇನ್ ಕೇಸ್ ಸ್ಟ್ರೈಕ್ ಏನಾದ್ರೂ ಬಂದ್ರೆ ಮಿನಿಮಮ್ ರೆಂಟ್ ನ ನಾವು ಕನ್ಸಿಡರ್ ಮಾಡಬಾರ್ದು. ರಾಯಲ್ಟಿ ಏನಿದೆಯೋ ಅದನ್ನ ಪೇ ಮಾಡಬೇಕು. ದ ಆಕ್ಚುಯಲ್ ರಾಯಲ್ಟಿ ಅರ್ನ್ ಫಾರ್ ದ ಇಯರ್ ಡಿಸ್ಚಾರ್ಜ್ ಫಾರ್ ಆಲ್ ರೆಂಟಲ್ ಆಬ್ಲಿಗೇಷನ್. ಅಂದ್ರೆ ರೆಂಟಲ್ ಆಬ್ಲಿಗೇಷನ್ ಮೇಲೆ ಏನ್ ರಾಯಲ್ಟಿ ಬಂದಿದೆ ಅದನ್ನೇ ಪೇ ಮಾಡಬೇಕು. ಅಂದ್ರೆ ಸ್ಟ್ರೈಕ್ ಇರುತ್ತಲ್ವಾ, ಅವಾಗ ಮಿನಿಮಮ್ ರೆಂಟ್ ರಾಯಲ್ಟಿ ಕಂಪೇರ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಬರೀ ರಾಯಲ್ಟಿನ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಫಾರ್ ದ ಇಯರ್ ಆಫ್ ಔಟ್ಪುಟ್ ಆಫ್ ಕೆಲೋರಿ ಫಾರ್ ದ ಫಸ್ಟ್ 7 years. ಫಸ್ಟ್ 7 years ಔಟ್ಪುಟ್ ಕೊಟ್ಟಿದ್ದಾರೆ ಆಸ್ ಫಾಲೋಸ್. 2011 and 12 ಮೀಲ್, 12-13 3,000, 13-14 4,000, 14-15 6,000, 15-16 8,000, 16-17 4,000. ನೋಡಿ, 8,000 ಇಂದ 4,000ಗೆ ರೆಡ್ಯೂಸ್ ಆಯಿತು ಪ್ರೊಡಕ್ಷನ್. ಆದರೆ ವಾಟ್ ಇಸ್ ದ ರೀಸನ್? 3 months ಸ್ಟ್ರೈಕ್ ಇತ್ತು, 3 ತಿಂಗಳು. ನೆಕ್ಸ್ಟ್, 10,000 ಇಸ್ ಲಾಸ್ಟ್ ಇಯರ್. ಇದು ನೋಡಿ, 3 months ಸ್ಟ್ರೈಕ್ಗೆ ನಾವು ಮಿನಿಮಮ್ ರೆಂಟ್ ನ ಕನ್ಸಿಡರ್ ಮಾಡಬಾರ್ದು, ರಾಯಲ್ಟಿನೇ ಮಿನಿಮಮ್ ರೆಂಟ್ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ರೈಟ್ ಅಪ್ ದ ಮಿನಿಮಮ್ ರೆಂಟ್ ಅಕೌಂಟ್, ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್, ಶಂಕರ್ ಮೀನ್ಸ್ ಲೆಸ್ಸರ್ ಅಕೌಂಟ್. 4 ಅಕೌಂಟ್ ಮಾಡಬೇಕು. ಇದು ವಿತ್ ಮಿನಿಮಮ್ ರೆಂಟ್ ಇರೋದ್ರಿಂದ ಎಕ್ಸ್ಟ್ರಾ ಪ್ರಾಬ್ಲಮ್ ಸೊಲ್ಯೂಷನ್. ಲೆಡ್ಜರ್ ಅಕೌಂಟ್ ಹೇಗೆ ಮಾಡಬೇಕು ಅಂತ. ಬಿಫೋರ್ ಲೆಡ್ಜರ್ ಅಕೌಂಟ್ ಮಾಡೋದಕ್ಕೆ ಮುಂಚೆ ನಾವು ಅನಾಲಿಸಿಸ್ ಟೇಬಲ್ ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ಸ್, ಕಾಮನ್ ಆಗಿ ನೀವು ಎಕ್ಸಾಮ್ ಅಲ್ಲಿ ಮಿಸ್ಟೇಕ್ ಮಾಡೋದು ಏನಂದ್ರೆ ಕ್ವಶನ್ ನ ಕರೆಕ್ಟ್ ಆಗಿ ಓದೋದಿಲ್ಲ. ನೀವು ಕ್ವಶನ್ ನ ಈಚ್ ಲೈನ್ ನಾನು ಈಗ ಹೇಗೆ ಓದ್ದೆ ತಾನೆ, ಈಚ್ ಲೈನ್ ನ ಸೆಗ್ರಿಗೇಟ್ ಮಾಡಿ ಓದಿ ಪಾಯಿಂಟ್ ನ ಮೆನ್ಷನ್ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡಬೇಕು. ಇಲ್ಲ ಅಂದ್ರೆ ನೀವು ಮಿಸ್ಟೇಕ್ ಮಾಡೋ ಚಾನ್ಸಸ್, ಎಲ್ಲರಿಗೂ ಪ್ರಾಬ್ಲಮ್ ಮಾಡಕ್ ಬರುತ್ತೆ, ಆದ್ರೆ ಎಕ್ಸಾಮ್ ಅಲ್ಲಿ ಸರಿಯಾಗಿ ಕ್ವಶನ್ ನ ಓದದೆ ಮಿಸ್ಟೇಕ್ ಮಾಡ್ತೀರಾ. ಬಿ ಕೇರ್ಫುಲ್. ಕ್ವಶನ್ ಓದುವಾಗ ಪಾಯಿಂಟ್ಸ್ ನ ಕ್ಲೀನ್ ಆಗಿ ಮೆನ್ಷನ್ ತಲೆಯಲ್ಲಿ ಇಟ್ಕೊಂಡು ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಿದ್ರೆ ಆನ್ಸರ್ ಕರೆಕ್ಟ್ ಆಗಿ ಇರುತ್ತೆ. ಒಂದ್ಸಲ ಟ್ವೈಸ್ ನೀವು ಕ್ವಶನ್ ನ ಓದಿ. ಈಗ ಫಸ್ಟ್ ನಾವು ಅನಾಲಿಸಿಸ್ ಟೇಬಲ್ ನ ಪ್ರಿಪೇರ್ ಮಾಡೋಣ. ಅನಾಲಿಸಿಸ್ ಟೇಬಲ್ ಪ್ರಿಪೇರ್ ಮಾಡಿದ್ರೆ ಫಸ್ಟ್ 2 ಕಾಲಮ್ಸ್ ಕ್ವಶನ್ ಅಲ್ಲೇ ಇರುತ್ತೆ. ಯಾವ್ಯಾವುದು? ಇಯರ್ ಮತ್ತೆ ಔಟ್ಪುಟ್. ಇಯರ್ ನೋಡಿ, 2011 2017 ತನಕ ಅವನೇ ಕೊಟ್ಟಿದ್ದಾನೆ. 2011, 12, 12, 13, 13, 14, 14, 15, 15, 16, 16, 17 and 17, 18. ಇಯರ್ ಕಾಲಮ್ ನ ಫಸ್ಟ್ ಆಸ್ ಇಟ್ ಈಸ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದಾರೋ ಅದನ್ನ ಬರ್ಕೊಳ್ಳಿ.
ಪ್ರೊಡಕ್ಷನ್ ಅಂದ್ರೆ ಔಟ್ಪುಟ್. ಫಸ್ಟ್ ಇಯರ್ ನೀಲ್, ಸೆಕೆಂಡ್ ಇಯರ್ 3000, ಥರ್ಡ್ ಇಯರ್ 4000, ಫೋರ್ತ್ ಇಯರ್ 6, next 8000, again 4000, and last year 10,000. ಈಗ ನೆಕ್ಸ್ಟ್ ಕಾಲಮ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ರಾಯಲ್ಟಿ. ಕ್ವಶನ್ ಅಲ್ಲಿ ನೋಡಿ, ರಾಯಲ್ಟಿ ಈಸ್ ಎ ₹1.50 ಪರ್ ಟನ್. ಇಲ್ಲಿ ನಂಬರ್ ಆಫ್ ಟನ್ಸ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ 1.50 ಕ್ಯಾಲ್ಕುಲೇಟರ್ ಅಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಫಸ್ಟ್ ಇಯರ್ ನಿಲ್ಲಿರೋದ್ರಿಂದ 0 into 1.50 ಈಸ್ ಈಕ್ವಲ್ ಟು 0. ಅಂದ್ರೆ ಇಲ್ಲೇನು ಪ್ರೊಡಕ್ಷನ್ ಆಗೋದಿಲ್ಲ, ರಾಯಲ್ಟಿ ಫೈಂಡ್ ಔಟ್ ಮಾಡಂಗಿಲ್ಲ. ನೆಕ್ಸ್ಟ್ 3 into 1.50 ಅಂದ್ರೆ 5 ಬರುತ್ತೆ, 4,500. ನೆಕ್ಸ್ಟ್ 4,000 into 1.50 6,000 ಬರುತ್ತೆ. ನೆಕ್ಸ್ಟ್ 4,000 into 1.50 9,000. 8,000 into 1.50 12,000. 4,000 into 1.50 6,000. 10,000 into 1.50 15,000. ರಾಯಲ್ಟಿ ಫೈಂಡ್ ಔಟ್ ಮಾಡೋದು ಗೊತ್ತಾಯ್ತು. ಹೇಗೆ? ಪರ್ ಟನ್ ಇಂದ ನಂಬರ್ ಆಫ್ ಟನ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ರಾಯಲ್ಟಿ ಸಿಗುತ್ತೆ. ನೆಕ್ಸ್ಟ್ ಮಿನಿಮಮ್ ರೆಂಟ್. ನೆಕ್ಸ್ಟ್ ಲೈನ್ ಹಂಗೆ ಓದ್ಕೊಳ್ಳಿ. ದ ಕೋಲ್ ರೈಸ್ ವಿತ್ ದ ಮಿನಿಮಮ್ ರೆಂಟ್ ಆಫ್ 10,000 ಪರ್ ಆನಮ್. ಸೊ ಮಿನಿಮಮ್ ರೆಂಟ್ ಎಲ್ಲಾ ವರ್ಷನೂ 10,000 ಹಾಕೊಳ್ಳಿ. ಎಲ್ಲಾ ವರ್ಷ ಮಿನಿಮಮ್ ರೆಂಟ್ ಬರ್ಕೊಂಡ್ಮೇಲೆ ನಾವು ಶಾಪ್ ವರ್ಕಿಂಗ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಶಾರ್ಟ್ ವರ್ಕಿಂಗ್ ಮಿನಿಮಮ್ ರೆಂಟು ಜಾಸ್ತಿ ಇದ್ದು ರಾಯಲ್ಟಿ ಕಮ್ಮಿ ಇದ್ರೆ ಶಾರ್ಟ್ ವರ್ಕಿಂಗ್ ಬರುತ್ತೆ. ಇಲ್ಲಿ ನೋಡಿ, ಫಸ್ಟ್ ಇಯರ್ ರಾಯಲ್ಟಿ ನಿಲ್ಲಿದೆ, ಮಿನಿಮಮ್ ರೆಂಟ್ ಇದೆ, ಆದ್ರೂ ಸಹ ರಾಯಲ್ಟಿ ಮಿನಿಮಮ್ ರೆಂಟ್ಗಿನ್ನ ಎಷ್ಟಿದೆಯೋ ಅಷ್ಟು ಜಾಸ್ತಿ ಆಗುತ್ತೆ. ಅಂದ್ರೆ 10,000 ಮೈನಸ್ 0 10,000 ಬರುತ್ತೆ. $10,000 minus 4,500 5,500. ಇಲ್ಲಿ ನೋಡಿ, ಮಿನಿಮಮ್ ರೆಂಟ್ ಕಮ್ಮಿ ಜಾಸ್ತಿ ಇದೆ, ರಾಯಲ್ಟಿ ಕಮ್ಮಿ ಇದೆ, ಮತ್ತೆ ಶಾರ್ಟ್ ವರ್ಕಿಂಗ್ ಬರುತ್ತೆ 4,000. ಮತ್ತೆ ಇಲ್ಲೂ ಅಷ್ಟೇ ಮಿನಿಮಮ್ ರೆಂಟ್ ಜಾಸ್ತಿ ಇದೆ, ರಾಯಲ್ಟಿ ಕಮ್ಮಿ ಇದೆ, 1,000 ಡಿಫ್ರೆನ್ಸ್ ಇದೆ. ಸೊ ಮತ್ತೆ ಇಲ್ಲಿನೂ ಶಾರ್ಟ್ ವರ್ಕಿಂಗ್ ಬರುತ್ತೆ. ಇಲ್ಲಿ ನೋಡಿ 10,000 ಇದೆ, ಇಲ್ಲಿ 12,000 ಇದೆ. ರಾಯಲ್ಟಿ ಜಾಸ್ತಿ ಇದ್ದು ಮಿನಿಮಮ್ ರೆಂಟ್ ಇದ್ರೆ ಅದು ಸರ್ಪ್ಲಸ್, ಬೈಬಾರ್ದು, ಲೀವ್ ಇಟ್. ಇಲ್ಲೂ ಅಷ್ಟೇ ನಾನು ನೋಡಿ 2016-17 ಅವನು ಏನು ಹೇಳಿದಾನೆ, ಸ್ಟ್ರೈಕ್ ಇದೆ ಅಂತ ಹೇಳಿದಾನೆ. ಸ್ಟ್ರೈಕ್ ಇದ್ದಾಗ ಶಾರ್ಟ್ ವರ್ಕಿಂಗ್ ಎಷ್ಟಿರುತ್ತೋ ಅಷ್ಟನ್ನೇ, ರಾಯಲ್ಟಿ ಎಷ್ಟಿರುತ್ತೋ ಅಷ್ಟನ್ನೇ ಪೇ ಮಾಡಿ ಅಂತ ಅವನು ಹೇಳಿರೋದ್ರಿಂದ ಸೊ ಡೋಂಟ್ ಕನ್ಸಿಡರ್ ದ ಮಿನಿಮಮ್ ರೆಂಟ್. ಇನ್ನ ಒಂದ್ಸತಿ ಹೇಳ್ತೀನಿ, ವೆನ್ ದ ಸ್ಟ್ರೈಕ್ 2016-17 ಸ್ಟ್ರೈಕ್ ಇರೋದ್ರಿಂದ ಅವನು ಕ್ವಶನ್ ಅಲ್ಲಿ ಮೆನ್ಷನ್ ಮಾಡಿದಾನೆ, ಶಾರ್ಟ್ ವರ್ಕಿಂಗ್ ಎಷ್ಟಿರುತ್ತೋ ರಾಯಲ್ಟಿ ಎಷ್ಟಿರುತ್ತೋ ಅಷ್ಟೇ ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡಬೇಕಾಗುತ್ತೆ. ಒಂದು ಅಲ್ಲಿ ಅವನಿಗೆ ಕನ್ಸೆಷನ್ ಕೊಟ್ಟಿರ್ತಾನೆ, ಅದಕ್ಕೋಸ್ಕರ ಶಾರ್ಟ್ ವರ್ಕಿಂಗ್ ಅರೈಸ್ ಆಗೋದಿಲ್ಲ. ಯಾಕೆ? ಈ ರಾಯಲ್ಟಿನ ಅವನು ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡೋದ್ರಿಂದ ಇಲ್ಲಿ ಶಾರ್ಟ್ ವರ್ಕಿಂಗ್ ಬರೋದಿಲ್ಲ. ಓಕೆ, ರೀಸನ್ ರಾಯಲ್ಟಿಯಿಂದ ಅವನಿಗೆ ಕನ್ಸೆಷನ್, ಲ್ಯಾಂಡ್ ಲಾರ್ಡ್ ಇಂದ ಕನ್ಸೆಷನ್ ಸಿಕ್ಕಿದೆ. ನೆಕ್ಸ್ಟ್ 15,000 10,000 ಎಕ್ಸಸ್ ಇರೋದ್ರಿಂದ, ಸರ್ಪ್ಲಸ್ ಇರೋದ್ರಿಂದ ಶಾರ್ಟ್ ವರ್ಕಿಂಗ್ ಬರಲ್ಲ. ಈಗ ಈ 5 ಕಾಲಮ್ನ ಹೋಲ್ ಲೈನ್ ಕಂಪ್ಲೀಟ್ ರೋ ಕಂಪ್ಲೀಟ್ ಮಾಡ್ಕೊಂಬಿಡಿ. ಈಗ ಮಾಡುವಾಗ ಈ ತರ ತಗೊಳ್ಳಿ, ಈ 3 ಕಾಲಮ್ನ ಈ ತರ ನೋಡಿ. ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ ಇದೆ, ನನಗೆ ಅವನು ಹೇಳಿದಾನೆ ಶಾರ್ಟ್ ವರ್ಕಿಂಗ್ ನ 5 years, ಶಾರ್ಟ್ ವರ್ಕಿಂಗ್ ಅರೈಸ್ ಆದ್ರಿಂದ 5 yearsಗೆ ಟೈಮ್ ಕೊಟ್ಟಿದ್ದೀನಿ. ಸೊ 2012 ಇಂದ 1 2 3 4
2012 ರಿಕವರ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಡ್ಯೂರಿಯೇಷನ್ 2016-17 ಅಂತ ಇರುತ್ತೆ. ಪ್ಲೀಸ್ ನೀವು ಇದೊಂದು ಮಾರ್ಕ್ನ ಮೇಂಟೈನ್ ಮಾಡ್ಕೊಳ್ಳಿ. 5 ಇಯರ್ಸ್ ಎಂದಿಗೆ ಅಲ್ಲಿ ಎಂಡ್ ಆಗುತ್ತೆ ಅಂತ. ಆರೋ ಇಂದ ಅದನ್ನ ಎಂಡ್ ಮಾಡ್ಕೊಳ್ಳಿ. ಸೊ ಅದು ನಮ್ಗೆ ಟೈಮ್ ಡ್ಯೂರೇಷನ್ 17 ತನಕ ಇರೋದ್ರಿಂದ ರಿಕವಬಲ್ ಅದೇ ವರ್ಷ ಆಗೋದಿಲ್ಲ. ಇರ್ರಿಕವಬಲ್ಗೆ ಟೈಮ್ ಡ್ಯೂರಿಯೇಷನ್ ಇದೆ. ಸೊ ಇರ್ರಿಕವಬಲ್ಗೆ ಹಾಕ್ಬೇಡಿ. ಅದು ಮಧ್ಯೆ ಏನಾದ್ರೂ ಸರ್ಪ್ರೈಸ್ ಬಂದ್ರೆ ನಾವು ರಿಕವಬಲ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಬನ್ನಿ, ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡಬೇಕು. ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡ್ಬೇಕಂದ್ರೆ 2 ಕಾಲಮ್ನ ನೋಡ್ಕೊಳ್ಳಿ, ರಾಯಲ್ಟಿ ಮತ್ತೆ ಮಿನಿಮಮ್ ರೆಂಟ್ ವಿಚ್ ಎವರ್ ಈಸ್ ಹೈಯರ್. ಇಲ್ಲಿ ಮಿನಿಮಮ್ ರೆಂಟ್ ಜಾಸ್ತಿ ಇರೋದ್ರಿಂದ ಮಿನಿಮಮ್ ರೆಂಟ್ನ ನಾವು ಪೇ ಮಾಡ್ತಾ ಇದೀವಿ 10,000. ನೆಕ್ಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ ಇರೋದ್ರಿಂದ ಶಾರ್ಟ್ ವರ್ಕಿಂಗ್ ಇದ್ರೆ ರಿಕವಬಲ್ ಮಾಡ್ಕೊಳಕ್ ಆಗೋದಿಲ್ಲ, ಹಾಗೆ ಬಿಡಿ. ಇರ್ರಿಕವಬಲ್ಗೆ ಟೈಮ್ ಡ್ಯೂರಿಯೇಷನ್ ನೋಡಿ, ಇದು ಫ್ಲೋಟಿಂಗ್ ಆಗಿರೋದ್ರಿಂದ ಆ ಇಯರ್ ಇಂದ ನೆಕ್ಸ್ಟ್ 5 ಇಯರ್ಸ್ ನ ಕನ್ಸಿಡರ್ ಮಾಡಿ. ಮತ್ತೆ ನೋಡ್ಕೊಳ್ಳಿ, ಮಿನಿಮಮ್ ರೇಂಜ್ ರಿಕವಬಲ್ ಮಾಡ್ಕೊಳ್ಳೋದಕ್ಕೆ 1, 2, 3, 4, 5 ಇಯರ್ಸ್ ಇಲ್ಲಿ ಬರುತ್ತೆ. ಸೊ 18ಗೆ ನಾವು ಟೈಮ್ ಸಿಗುತ್ತೆ. ಈ ಒಂದು 5,500 ರಿಕವಬಲ್ ಮಾಡ್ಕೊಳ್ಳೋ ಟೈಮ್ ಡ್ಯೂರೇಷನ್ 18, ಮತ್ತೆ ಈ 10,000 ರಿಕವಬಲ್ಗೆ 17 ತನಕ ಟೈಮ್ ಇರುತ್ತೆ. ಸೊ ಅದನ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಅಂದ್ರೆ ಇರ್ರಿಕವಬಲ್ಗೆ ಟೈಮ್ ಡ್ಯೂರಿಯೇಷನ್ ಇದೆ, ಬಿಟ್ಬಿಡಿ. ನೆಕ್ಸ್ಟ್ ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡ್ಬೇಕಂದ್ರೆ 2 ಕಾಲಮ್ ನೋಡಿ, ವಿಚ್ ಎವರ್ ಈಸ್ ಹೈಯರ್ ಮಿನಿಮಮ್ ರೇಂಟ್ 10,000 ನ ಇಲ್ಲಿ ಪೇ ಮಾಡಿ. ನೆಕ್ಸ್ಟ್ ಈ ಇಯರ್ ಅಲ್ಲೂ ಅಷ್ಟೇ ನಮಗೆ ನೆಕ್ಸ್ಟ್ 19 ತನಕ ಟೈಮ್ ಸಿಗುತ್ತೆ, ಕೌಂಟ್ ಮಾಡಕ್ಕಾಗಲ್ಲ. ಸೊ ಲೀವ್ ಇಟ್. 5 ಇಯರ್ಸ್ ತನಕ ಇನ್ನ ಟೈಮ್ ಇರೋದ್ರಿಂದ ಇರ್ರಿಕವಬಲ್ ಹಾಕ್ಬಿಡಿ. ಸೊ ವಿಚ್ ಎವರ್ ಈಸ್ ಹೈಯರ್ 6,000 and 10,000 ನ ನೀವು ಪೇ ಮಾಡಿ. ನೆಕ್ಸ್ಟ್ ಈ ಇಯರ್ ಅಲ್ಲೂ ಶಾರ್ಟ್ ವರ್ಕಿಂಗ್ ಇದೆ, ರಿಕವಬಲ್ ಆಗಲ್ಲ. ಇರ್ರಿಕವಬಲ್ಗೆ 2017 ತನಕ ನೀವು ಟೆನ್ಷನ್ ಮಾಡ್ಕೋಬೇಡಿ, ಇರ್ರಿಕವಬಲ್ ಹಾಕ್ಲೇಬೇಡಿ 2017 ತನಕ, ಲೀವ್ ಇಟ್ ಇರ್ರಿಕವಬಲ್. ಸೊ ಅಮೌಂಟ್ ಪೇ ಟು ಲ್ಯಾಂಡ್ ಲಾರ್ಡ್ ಈ 2 ಕಾಲಮ್ ನೋಡ್ಕೊಳ್ಳಿ, 9,000, 10,000 ಜಾಸ್ತಿ ಇದೆ. ಈ ಅಮೌಂಟ್ ಪೇ ಟು ಲ್ಯಾಂಡ್ ಲಾರ್ಡ್ ಮಾಡಿ. ನೆಕ್ಸ್ಟ್ ಈ ಇಯರ್ ನೋಡಿ ಸರ್ಪ್ಲಸ್ ಬಂದಿದೆ. ಎಷ್ಟು ಸರ್ಪ್ಲಸ್ ಬಂದಿದೆ? 2,000. ಈ 10,000 ಅಲ್ಲಿ 2,000 ಸರ್ಪ್ಲಸ್ ನ ಈ 10,000 ಶಾರ್ಟ್ ವರ್ಕಿಂಗ್ ರಿಕವಬಲ್ ಮಾಡ್ಕೊಳ್ಳೋದಿಕ್ಕೆ ಯೂಸ್ ಮಾಡ್ಕೊಳ್ಳಿ. ಇರ್ರಿಕವಬಲ್ಗೆ ಈ 10,000ಗೆ 17 ತನಕ ಟೈಮ್ ಇದೆ, ಇರ್ರಿಕವಬಲ್ ಹಾಕ್ಬೇಡಿ. ಅಮೌಂಟ್ ಪೇ ಟು ಲ್ಯಾಂಡ್ ಲಾರ್ಡ್ ವಿಚ್ ಎವರ್ ಈಸ್ ಹೈಯರ್ 12,000. ಆದ್ರೆ 12,000 ಅಲ್ಲಿ ಶಾರ್ಟ್ ವರ್ಕಿಂಗ್ 2,000 ರಿಕವಬಲ್ ಆಗಿರೋದ್ರಿಂದ 12,000 ಮೈನಸ್ 2,000 10,000 ಬಂದಿದೆ. ಇಲ್ಲಿ ನೋಡಿ, ನಾನು ಚಿಕ್ಕದಾಗಿ ಬರೀತೀನಿ. ಈ 10,000 ಹೆಂಗ್ ಬಂತು? 12,000 ಹೈಯರ್ ಅಮೌಂಟ್, ಅದರಲ್ಲಿ 2,000 ನ ಶಾರ್ಟ್ ವರ್ಕಿಂಗ್ ರಿಕವಬಲ್ ಮಾಡ್ಕೊಂಡಿದ್ರ. ಅಮೌಂಟ್ ಪೇ ಎಷ್ಟಾಯ್ತು? 10,000 ಆಯ್ತು. ನೆಕ್ಸ್ಟ್ ಈ ಇಯರ್ ಅಲ್ಲಿ ಸ್ಟ್ರೈಕ್ ಇದೆ. ಈ ಇಯರ್ ಅಲ್ಲಿ ಏನಾಗಿದೆ? ಸ್ಟ್ರೈಕ್ ಇರೋದ್ರಿಂದ 6,000 ಏನ್ ರಾಯಲ್ಟಿ ಬಂದಿದೆ ನೋಡಿ, ದ ಆಕ್ಚುಯಲ್ ರಾಯಲ್ಟಿ ಅರ್ನ್ ಫಾರ್ ದ ಇಯರ್ ಡಿಸ್ಚಾರ್ಜ್. ಏನು ರಾಯಲ್ಟಿ ಇದೆಯೋ ಅದನ್ನೇ ಡಿಸ್ಚಾರ್ಜ್ ಲ್ಯಾಂಡ್ ಲಾರ್ಡಿಗೆ ಪೇ ಮಾಡಿ. ಶಾರ್ಟ್ ವರ್ಕಿಂಗ್ ರಿಕವಬಲ್ ಮಾಡ್ಕೊಳಕ್ ಆಗಲ್ಲ, ಇರ್ರಿಕವಬಲ್ ಮಾಡ್ಕೊಳಕ್ಕೂ ಆಗಲ್ಲ. 6,000 ಏನಿದೆಯೋ ಆ ಅಮೌಂಟ್ನ ಲ್ಯಾಂಡ್ ಲಾರ್ಡಿಗೆ ಕೊಡಿ. ಇನ್ನ ಲಾಸ್ಟ್ ಇಯರ್, ಸೊ ಒಂದು ನಿಮಿಷ, ಇಲ್ಲಿ 2017 ಅಲ್ಲಿ ಲಾಸ್ಟ್ ಇಯರ್ ಇದೆ. 2012 ಇಂದು ಶಾರ್ಟ್ ವರ್ಕಿಂಗ್ 10,000, 2,000 ರಿಕವಬಲ್ ಮಾಡ್ಕೊಂಡಿದೀವಿ. ಇನ್ನ ಇರ್ರಿಕವಬಲ್ಗೆ 8,000 ಹಾಕೊಳ್ಳಿ. ಆರ್ ಯು ಅಂಡರ್ಸ್ಟ್ಯಾಂಡ್? ಇಲ್ಲೇನಾಗಿದೆ? 2017 ಆರೋ ವರ್ಕ್ ಹಾಕಿದೀನಿ ನೋಡಿ. ಇದು ಯಾವ ಇಯರ್ ಶಾರ್ಟ್ ವರ್ಕಿಂಗ್ ಇರ್ರಿಕವಬಲ್? 10,000 ಅಲ್ಲಿ 2,000 ರಿಕವಬಲ್ ಮಾಡ್ಕೊಂಡಿದ್ದೀರಾ, 8,000 ಇರ್ರಿಕವಬಲ್ ಆಗಿದೆ. ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡೋವಾಗ ಆಸ್ ಎ ಸ್ಟ್ರೈಕ್ ಇರೋದ್ರಿಂದ 6,000 ಪೇ ಮಾಡಿದ್ರ. ಈಗ ಲಾಸ್ಟ್ ಇಯರ್ ಬನ್ನಿ, ಎಕ್ಸೆಸ್ ಅಮೌಂಟ್ ಇದೆ. ಎಷ್ಟು ಅಮೌಂಟ್ ಇದೆ ಸರ್? ಶಾರ್ಟ್ ವರ್ಕಿಂಗ್ ಇಲ್ಲ ಅಂದ್ರೆ ಅರ್ಥ ಏನು? ಎಕ್ಸೆಸ್ ಇದೆ. ಎಷ್ಟು ಎಕ್ಸೆಸ್ ಇದೆ? 5,000 ಎಕ್ಸೆಸ್ ಇದೆ. ಇಲ್ಲಿ ನೋಡಿ, ಈ ಇಯರ್ಗೆ ಇದೇ ಇಯರ್ ಲಾಸ್ಟ್ 18 ಲಾಸ್ಟ್ 2013ಗೆ 18 ಲಾಸ್ಟ್ ಆಗಿರೋದ್ರಿಂದ 5,000 ಅಲ್ಲಿ 5,500 ಅಲ್ಲಿ 5,000 ನ ರಿಕವಬಲ್ ಮಾಡ್ಕೊಳ್ತೀವಿ. ಇನ್ನ 500 ಲಾಸ್ಟ್ ಡೇ ಆಗಿರೋದ್ರಿಂದ 13ಗೆ ಇನ್ನ 500 ನಾವೇನ್ ಮಾಡ್ತೀವಿ? ಇರ್ರಿಕವಬಲ್ ಹಾಕ್ತೀವಿ. ಈಗ ಅಮೌಂಟ್ ಪೇ ಟು ಲ್ಯಾಂಡ್ ಲಾರ್ಡ್ ವಿಚ್ ಎವರ್ ಈಸ್ ಹೈಯರ್, ರಾಯಲ್ಟಿ ಆರ್ ಮಿನಿಮಮ್ ರೆಂಟ್? ರಾಯಲ್ಟಿ ಹೈಯರ್. ಆದ್ರೆ ರಾಯಲ್ಟಿ 15,000 ಅಲ್ಲಿ ನಾನು 5,000 ರಿಕವಬಲ್ ಮಾಡ್ಕೊಂಡಿದ್ದೀನಿ.
ಸೊ ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಕೊಡ್ತೀನಿ? 10,000. ಸೊ ಈ ರೀತಿ ನಾವು ಅನಾಲಿಸಿಸ್ ಟೇಬಲ್ನ ಮಾಡಬೇಕು. ಅನಾಲಿಸಿಸ್ ಟೇಬಲ್ ಮಾಡುವಾಗ ಪ್ಲೀಸ್ ಕೇರ್ಫುಲ್ ವಿತ್ ದ ರಿಕವಬಲ್ ರೋಟಿಂಗ್ ಅಂದ್ರೆ ಫ್ಲೋಟಿಂಗ್ ಮೆಥಡ್ ಇದ್ದವಾಗ ಈ ತರ ಆರೋ ಮಾರ್ಕ್ ಮಾಡಿ. ಈ ಆರೋ ಮಾರ್ಕ್ ನಮ್ಗೆ ಮಾಡುವಾಗ ಇಂಡಿಕೇಟ್ ಮಾಡುತ್ತೆ. ನಾನು ಅದನ್ನೇ ನೋಡಿ ಇಲ್ಲಿ ಹಾಕ್ಬಿಟ್ಟೆ. ಆಮೇಲೆ ನನ್ಗೆ ಗೊತ್ತಾಯ್ತು ಇಲ್ಲಿ ಆರೋ ಮಾರ್ಕ್ ಹಾಕಿದೀವಲ್ವಾ 8,000. ಯಾಕೆ 10,000 ಅಲ್ಲಿ 2,000 ರಿಕವರ್ ಆಗಿದೆ. ಈ 10,000 ಈ ಇಯರಿನ ಲಾಸ್ಟ್ ಇಯರ್ ಇದು ರಿಕವಬಲ್ ಮಾಡ್ಕೊಳ್ಳೋದಕ್ಕೆ. ಅದಾದ್ಮೇಲೆ ಆ ಇಯರ್ ಶಾರ್ಟ್ ವರ್ಕಿಂಗ್ ನ ರಿಕವಬಲ್ ಮಾಡ್ಕೊಳಕ್ ಆಗಲ್ಲ. ಸೊ ದಟ್ 10,000 ಮೈನಸ್ 2,000 8,000 ರಿಕವಬಲ್ ಆಗುತ್ತೆ. ಇದು ನೋಡಿ ಈ ಆರೋ ಮಾರ್ಕ್ ತೋರಿಸುತ್ತೆ ಈ ಇಯರ್ದು ಶಾರ್ಟ್ ವರ್ಕಿಂಗ್ ಅಂದ್ರೆ 5,500ಗೆ ಲಾಸ್ಟ್ ಡೇಟು. ಅಲ್ಲಿ ಸರ್ಪ್ರೈಸ್ ಸಿಕ್ಕಿರೋದು 5,000 ಮಾತ್ರ. 5,000 ನ ರಿಕವರ್ ಮಾಡ್ಕೊಂಡಿದೀವಿ. ಇನ್ನ 500 ಇರ್ರಿಕವಬಲ್ ಆಗಿದೆ. ಸೊ ಈ ರೀತಿ ಅನಾಲಿಸಿಸ್ ಟೇಬಲ್ ಮಾಡಬೇಕು. ಈಗ ಅನಾಲಿಸಿಸ್ ಟೇಬಲ್ ಮಾಡಿದ್ಮೇಲೆ ನಮ್ಗೆ ಏನ್ ಹೇಳಿದಾನೆ ಕ್ವಶನ್ ಅಲ್ಲಿ? ಮಿನಿಮಮ್ ರೆಂಟ್ ಅಕೌಂಟು, ಶಾರ್ಟ್ ವರ್ಕಿಂಗ್ ಅಕೌಂಟು, ಶಂಕರ್ ಅಕೌಂಟು, ರಾಯಲ್ಟಿ ಅಕೌಂಟ್ ನ ಪ್ರಿಪೇರ್ ಮಾಡಿ ಅಂತ. ಸೊ ಮಿನಿಮಮ್ ರೆಂಟ್ ಅಕೌಂಟ್ ಅಂದ್ರೆ ಯಾವಾಗ ಬರುತ್ತೆ ಅಂದ್ರೆ ಎಲ್ಲಿ ಶಾರ್ಟ್ ವರ್ಕಿಂಗ್ ಅರೈಸ್ ಆಗುತ್ತೆ, ಎಲ್ಲಿ ಶಾರ್ಟ್ ವರ್ಕಿಂಗ್ ಇದೆ ಆ ಇಯರ್ ಅಲ್ಲಿ ಮಾತ್ರ ಮಿನಿಮಮ್ ರೆಂಟ್ ಅಕೌಂಟ್ ಬರುತ್ತೆ. ಯಾಕೆ ನೋಡಿ, ನಾವು ಮಿನಿಮಮ್ ರೆಂಟ್ ಅಕೌಂಟ್ ಕಾಮನ್ ಆಗಿ ಇಲ್ಲಿ ಪೇ ಮಾಡ್ಬೇಕಾಗುತ್ತೆ. ಅಂದ್ರೆ ಶಾರ್ಟ್ ವರ್ಕಿಂಗ್ ಇದ್ದವಾಗ ರಾಯಲ್ಟಿ, ಅವಾಗ ಮಿನಿಮಮ್ ರೆಂಟಿಗೆ ಆ ರಾಯಲ್ಟಿ ಮತ್ತೆ ಶಾರ್ಟ್ ವರ್ಕಿಂಗ್ ನ ಹಾಕಿ ಮಿನಿಮಮ್ ರೆಂಟ್ ನ ನಾವು ಲ್ಯಾಂಡ್ ಲಾರ್ಡ್ಗೆ ಕೊಡ್ಬೇಕಾಗುತ್ತೆ. ಸೊ ನಾವು ಆ ಇಯರ್ ಅಲ್ಲಿ ರೈಸ್ ಆಗುತ್ತೆ. ನೋಡಿ ಈ ಫಸ್ಟ್ ಇಯರ್ ಅಲ್ಲಿ ನೋಡಿ ಫಸ್ಟ್ 10,000 ಶಾರ್ಟ್ ವರ್ಕಿಂಗ್ ಬಂದಿದೆ. ಸೊ ಇಷ್ಟು 10,000 ಶಾರ್ಟ್ ವರ್ಕಿಂಗ್ ನ ನಾವು ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡ್ತಾ ಇದ್ದೀವಿ. ಸೊ ಆವಾಗ ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡಬೇಕು ಅಂದವಾಗ ನಾವು ಶಾರ್ಟ್ ವರ್ಕಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಮಿನಿಮಮ್ ರೆಂಟ್ ಅಕೌಂಟ್ ನ ಫಸ್ಟ್ ಹೆಡಿಂಗ್ ಹಾಕೊಳ್ಳಿ. ನೆಕ್ಸ್ಟ್ ಪರ್ಟಿಕ್ಯುಲರ್, ಅಮೌಂಟ್, ಪರ್ಟಿಕ್ಯುಲರ್, ಅಪ್, ಡೆಬಿಟ್ ಅಂಡ್ ಕ್ರೆಡಿಟ್. ಫಸ್ಟ್ ಅನಾಲಿಸಿಸ್ ಟೇಬಲ್ ಕಂಪ್ಲೀಟ್ ಆಯಿತು. ಹೇಗೆ ಅನಾಲಿಸಿಸ್ ಟೇಬಲ್ ಪ್ರಿಪೇರ್ ಮಾಡಿದ್ದು? ಈಗ ಅವ್ನು ಹೇಳಿದ್ದಾನೆ ಮಿನಿಮಮ್ ರೆಂಟ್, ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂಡ್ ಸೆಂಕರ್ ಅಂದ್ರೆ ಲೆಸ್ಸರ್ ಅಕೌಂಟ್ ನ ಪ್ರಿಪೇರ್ ಮಾಡಿ ಅಂತ ಹೇಳ್ತಾರೆ. ನೆಲ್ಲ ಮಿನಿಮಮ್ ಅಕೌಂಟ್ ಇದೆ ಅಂದವಾಗ ನಾವು ಮಿನಿಮಮ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಇಲ್ಲಿ ನೋಡಿ ಮಿನಿಮಮ್ ಅಕೌಂಟ್ ಪ್ರಿಪೇರ್ ಮಾಡಬೇಕು ಅಂದ್ರೆ ಲೆಜರ್ ಅಕೌಂಟ್. ಸೊ ಮಿನಿಮಮ್ ಅಕೌಂಟ್ಗೆ ಇಯರ್, ಪರ್ಟಿಕ್ಯುಲರ್, ಅಮೌಂಟ್, ಇಯರ್, ಪರ್ಟಿಕ್ಯುಲರ್, ಅಮೌಂಟ್ 4 ಕಾಲಮ್ಸ್ ಬೇಕಾಗುತ್ತೆ. ಫಸ್ಟ್ ಮಿನಿಮಮ್ ಅಕೌಂಟ್, ಇಲ್ಲಿ ಎಷ್ಟಿದೆ ಮಿನಿಮಮ್ ಅಕೌಂಟ್? 10,000. ಆ ಇಯರ್ ಮಿನಿಮಮ್ ಅಕೌಂಟ್ ಬಂದಿರೋದು ಶಾರ್ಟ್ ವರ್ಕಿಂಗ್ ಇಂದ ಮಾತ್ರ. ಸೊ ಬೈ ಶಾರ್ಟ್ ವರ್ಕಿಂಗ್ 10,000 ಟು ಈ ಮಿನಿಮಮ್ ರೆಂಟ್ ಅಕೌಂಟ್ ಶಾರ್ಟ್ ವರ್ಕಿಂಗ್ ಗೆ ಬಂದಿದೆ. ಈ ಮಿನಿಮಮ್ ರೆಂಟ್ ಅಕೌಂಟ್ ಶಾರ್ಟ್ ವರ್ಕಿಂಗ್ ಗೆ ಬಂದ್ಮೇಲೆ ಯಾರಿಗೆ ಪೇ ಮಾಡ್ತಾ ಇದ್ದೀರಿ? ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡ್ತೀವಿ. ಲ್ಯಾಂಡ್ ಲಾರ್ಡ್ ಈಸ್ ನಥಿಂಗ್ ಬಟ್ ಶಂಕರ್. ಟು ಶಂಕರ್ ಅಂದ್ರೆ ಮಿನಿಮಮ್ ರೆಂಟ್ಗೆ ಶಾರ್ಟ್ ವರ್ಕಿಂಗ್ ಇಂದ ಬಂದಿದೆ. ಈ ಮಿನಿಮಮ್ ರೆಂಟ್ ಅಮೌಂಟ್ ನ ಲ್ಯಾಂಡ್ ಲಾರ್ಡ್ ಅಥವಾ ಶಂಕರ್ಗೆ ಪೇ ಮಾಡ್ತಿದೀವಿ ಅಂತ ಅರ್ಥ. ಸೊ ಬೈ ಎಲ್ಲಿಂದ ಬಂದಿದೆ? ಶಾರ್ಟ್ ವರ್ಕಿಂಗ್ ಇಂದ ಬಂದಿದೆ. ಆ ಬಂದಿರೋ ಮಿನಿಮಮ್ ರೆಂಟ್ ಅಕೌಂಟ್ ಅಮೌಂಟ್ ನ ಶಂಕರ್ಗೆ ಪೇ ಮಾಡ್ತಿದೀವಿ. ಇದು 2011 ಅಂಡ್ 12. ಈಗ 12 ಅಂಡ್ 13 ಮತ್ತೆ ಶಾರ್ಟ್ ವರ್ಕಿಂಗ್ ಬಂದಿದೆ. ಎಷ್ಟು? 5,500. ಅವಾಗ ಮಿನಿಮಮ್ ರೆಂಟ್ ಅಕೌಂಟ್ಗೆ ಹಾಕ್ಬೇಕು. ನೋಡಿ ಮಿನಿಮಮ್ ರೆಂಟ್ ಅಕೌಂಟ್ಗೆ ಶಾರ್ಟ್ ವರ್ಕಿಂಗ್ ಇಂದ 5,500 ಬಂದಿದೆ ಮತ್ತೆ 4,500 ರಾಯಲ್ಟಿ ಇಂದ ಬಂದಿದೆ. ಸೊ ಎರಡೂ ಸೇರಿಸಿ 10,000 ಆಗಿದೆ. ಈ 10,000 ನಾವು ಯಾರಿಗೆ ಪೇ ಮಾಡ್ತಾ ಇದೀವಿ? ಲ್ಯಾಂಡ್ ಲಾರ್ಡ್ ಅಂದ್ರೆ ಶಂಕರ್ ಅಕೌಂಟ್ಗೆ 10,000 ನ ಪೇ ಮಾಡ್ತಿದೀವಿ. ಇದು ಸೆಕೆಂಡ್ ಇಯರ್. ಥರ್ಡ್ ಇಯರ್ ಮತ್ತೆ ಶಾರ್ಟ್ ವರ್ಕಿಂಗ್ ಇದೆಯಾ? ಅದೇ ಮಿನಿಮಮ್ ರೆಂಟ್ ಅಕೌಂಟ್ ಇರುತ್ತೆ ಅಂತ ಅರ್ಥ. ಸೊ 4,000 ಶಾರ್ಟ್ ವರ್ಕಿಂಗ್ ಇಂದ ಬಂದಿದೆ. ಇನ್ನ ರಿಮೈನಿಂಗ್ 6,000 ರಾಯಲ್ಟಿ ಇಂದ ಬಂದಿದೆ. ಸೊ 6,000 ಪ್ಲಸ್ 4,000 ಎರಡೂ ಸೇರಿಸಿ ಮಿನಿಮಮ್ ರೆಂಟ್ ಅಕೌಂಟ್ಗೆ ಬೈ ರಾಯಲ್ಟಿ ಬೈ ಶಾರ್ಟ್ ವರ್ಕಿಂಗ್ 6,000 ಅಂಡ್ 4,000 10,000 ಬಂದಿದೆ. ಈ 10,000 ನ ನಾವು ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡ್ತೀವಿ ಟು ಶಂಕರ್ ಅಕೌಂಟ್. ನೆಕ್ಸ್ಟ್ ಫೋರ್ತ್ ಇಯರ್ ನೋಡಿ. ಫೋರ್ತ್ ಇಯರ್ ಶಾರ್ಟ್ ವರ್ಕಿಂಗ್ ಇದೆಯಾ? ಶಾರ್ಟ್ ವರ್ಕಿಂಗ್ ಇದೆ ಅಂದ್ರೆ ಮಿನಿಮಮ್ ರೆಂಟ್ ಅಕೌಂಟ್ ಬಂದೇ ಬರುತ್ತೆ. ಸೊ ಶಾರ್ಟ್ ವರ್ಕಿಂಗ್ ಎಷ್ಟಿದೆ? 1,000 ಇದೆ. ರಾಯಲ್ಟಿ ಎಷ್ಟಿದೆ? 9,000. ಅಂದ್ರೆ ಮಿನಿಮಮ್ ರೆಂಟ್ ಅಕೌಂಟ್ಗೆ ರಾಯಲ್ಟಿ ಇಂದ 9,000 ಮತ್ತೆ ಶಾರ್ಟ್ ವರ್ಕಿಂಗ್ ಇಂದ 1,000 ಬಂದಿದೆ. ಟೋಟಲ್ 10,000 ಶಾರ್ಟ್ ವರ್ಕಿಂಗ್ ಇಂದ
ಶಾರ್ಟ್ ವರ್ಕಿಂಗ್ ಅಂಡ್ ರಾಯಲ್ಟಿನ ಮಿನಿಮಮ್ ರೆಂಟ್ ಬಂದಿದೆ. ಈ ಮಿನಿಮಮ್ ರೆಂಟ್ ಅಕೌಂಟ್ ಅಮೌಂಟ್ ಯಾರಿಗೆ ಪೇ ಮಾಡ್ತಾ ಇದ್ದೀವಿ? ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡ್ತೀವಿ. ಟು ಶಂಕರ್ ಅಕೌಂಟ್ 10,000 ಪೇ ಮಾಡ್ತಿದೀವಿ. ಸೊ ಹೀಗೆ ನಮ್ಮ ಮಿನಿಮಮ್ ರೆಂಟ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಮಿನಿಮಮ್ ರೆಂಟ್ ಅಕೌಂಟ್ ಮಾಡ್ತಿದೀವಿ ಅಂದ್ರೆ ಅಲ್ಲಿ ಶಾರ್ಟ್ ವರ್ಕಿಂಗ್ ಇದ್ರೆ ಮಾತ್ರ ಮಿನಿಮಮ್ ರೆಂಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ನೆಕ್ಸ್ಟ್ ಲ್ಯಾಂಡ್ ಲಾರ್ಡ್ಗೆ ಕೊಡ್ತೀವಿ. ಮಿನಿಮಮ್ ರೆಂಟ್ ಅಕೌಂಟ್ ಬಂದಿಲ್ಲ ಅಂದ್ರೆ ನಾವು ರಾಯಲ್ಟಿಯಿಂದಾನೇ ಪೇ ಮಾಡ್ತೀವಿ ಅಂತ ಅರ್ಥ. ಸೊ ಮಿನಿಮಮ್ ರೆಂಟ್ ಅಕೌಂಟ್ ನೆಕ್ಸ್ಟ್ ನೋಡಿ, ಎಲ್ಲೂ ಶಾರ್ಟ್ ವರ್ಕಿಂಗ್ ಬಂದಿಲ್ಲ, ನೆಕ್ಸ್ಟ್ ಇಯರ್ ಅಲ್ಲಿ ನಾವು ಮಿನಿಮಮ್ ರೆಂಟ್ ಅಕೌಂಟ್ ನ ಪ್ರಿಪೇರ್ ಮಾಡ್ತಿಲ್ಲ. ಈಗ ಇದಾದ್ಮೇಲೆ ಶಾರ್ಟ್ ವರ್ಕಿಂಗ್ ಅಕೌಂಟ್. ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂದ್ರೆ ನಾವು 3 ಕಾಲಮ್ನ ಮೇನ್ ಆಗಿ ಅಬ್ಸರ್ವ್ ಮಾಡಬೇಕು. ಯಾವ 3 ಕಾಲಮ್? ಶಾರ್ಟ್ ವರ್ಕಿಂಗ್ ಅಕೌಂಟ್, ಶಾರ್ಟ್ ವರ್ಕಿಂಗ್ ರೆಕವಬಲ್ ಅಕೌಂಟ್, ಶಾರ್ಟ್ ವರ್ಕಿಂಗ್ ಇರ್ರೆಕವಬಲ್ ಅಕೌಂಟ್. ಈ 3 ಕಾಲಮ್ನ ಅಬ್ಸರ್ವ್ ಮಾಡಿ ಲೆಡ್ಜರ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ ಅರೈಸ್ ಆಗಿದ್ಯಾ? ಎಸ್, ಫಸ್ಟ್ ಇಯರ್ 10,000 ಶಾರ್ಟ್ ವರ್ಕಿಂಗ್ ಬಂದಿದೆ. ಶಾರ್ಟ್ ವರ್ಕಿಂಗ್ ಯಾಕೆ ಬಂತು? ನಾವು ಮಿನಿಮಮ್ ರೆಂಟ್ ಅಮೌಂಟ್ ನ ಕೊಡ್ಬೇಕಾಗಿರೋದ್ರಿಂದ ಶಾರ್ಟ್ ವರ್ಕಿಂಗ್ ಅರೈಸ್ ಆಗಿದೆ. ಸೊ ಬೈ ಟು ಮಿನಿಮಮ್ ರೆಂಟ್ ಅಕೌಂಟ್, ಸಾರಿ, ಶಾರ್ಟ್ ವರ್ಕಿಂಗ್ ಬಂದಿರೋದು ಮಿನಿಮಮ್ ರೆಂಟ್ ಅಕೌಂಟ್ ಪೇ ಮಾಡೋದಕ್ಕೋಸ್ಕರ 10,000 ರೆಕವಬಲ್ ಆಗಿಲ್ಲ, ಇರ್ರೆಕವಬಲ್ ಆಗಿಲ್ಲ. ಅಂದ್ರೆ ಅದನ್ನ ಬ್ಯಾಲೆನ್ಸ್ ಆಗಿ ನೆಕ್ಸ್ಟ್ ಇಯರ್ಗೆ ತಗೊಂಡ್ ಹೋಗ್ತಾ ಇದೀವಿ. ಬೈ ಬ್ಯಾಲೆನ್ಸ್ 10,000 ಅದನ್ನ ನಾವೆಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ? ಬ್ಯಾಲೆನ್ಸ್ ಆಗಿ ತಗೊಂತಾ ಇದೀವಿ, ಕ್ಯಾರಿ ಡೌನ್ ಮಾಡಿ ಅಂತ. ಸೊ ನೆಕ್ಸ್ಟ್ ಇಯರ್ಗೆ ಆ 10,000 ಬ್ರಾಡ್ ಡೌನ್ ಆಗಿದೆ. ಸೊ ಬ್ರಾಡ್ ಡೌನ್ ಆದ್ಮೇಲೆ 2012 ಅಂಡ್ 13 ಮತ್ತೆ ಮಿನಿಮಮ್ ರೆಂಟ್ ಬಂದಿದೆ. ಎಷ್ಟು ಬಂದಿದೆ? ಸಾರಿ, ಶಾರ್ಟ್ ವರ್ಕಿಂಗ್ ಬಂದಿದೆ. ಸೊ ಟು ಮಿನಿಮಮ್ ರೆಂಟ್ ಅಕೌಂಟ್ 5,500 ಹಾಕೊಳ್ಳಿ. ಆ ಇಯರ್ ಅಲ್ಲಿ ರೆಕವಬಲ್ ಇರ್ರೆಕವಬಲ್ ಇದೆಯಾ? ಇಲ್ಲ. ಇಲ್ಲ ಅಂದ್ಮೇಲೆ ಈ 10,000 ಜೊತೆಗೆ 5,500 ಎರಡೂ ಸೇರಿಸಿ ನೆಕ್ಸ್ಟ್ ಇಯರ್ಗೆ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 10,000 ಮತ್ತೆ 5,000 ಎರಡೂ ರೆಕವಬಲ್ ಆಗಿಲ್ಲ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಡೌನ್ ಮಾಡ್ಕೊಳ್ಳಿ 15,000ನ. ನೆಕ್ಸ್ಟ್ ಥರ್ಡ್ ಇಯರ್ ಬನ್ನಿ. ತಿರ್ಗಾ ನಮ್ಗೆ ಇಲ್ಲಿ ನೋಡಿ 4,000 ಶಾರ್ಟ್ ವರ್ಕಿಂಗ್ ಬಂದಿದೆ. ಸೊ ಶಾರ್ಟ್ ವರ್ಕಿಂಗ್ ಬರೋದಕ್ಕೆ ಮುಂಚೆ ಬ್ರಾಡ್ ಡೌನ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ವಾ, 15,500 ಇಲ್ಲಿ ಕ್ಯಾರಿ ಡೌನ್ ಮಾಡ್ಕೊಂಡು ಮತ್ತೆ ಟು ಮಿನಿಮಮ್ ಶಾರ್ಟ್ ವರ್ಕಿಂಗ್ ಎಲ್ಲಿ ಯಾವ್ದಕ್ಕೆ ಅರೈಸ್ ಆಗುತ್ತೆ? ಮಿನಿಮಮ್ ರೆಂಟ್ ಕೊಡೋಕ್ಕೋಸ್ಕರ ಅರೈಸ್ ಆಗುತ್ತೆ. ಟು ಮಿನಿಮಮ್ ರೆಂಟ್ ಅಕೌಂಟ್ 4,000. ಆ 4,000 ಇಯರ್ ಅಲ್ಲಿ ಶಾರ್ಟ್ ವರ್ಕಿಂಗ್ ರೆಕವಬಲ್ ಇಲ್ಲ, ಇರ್ರೆಕವಬಲ್ ಇಲ್ಲ. ರೆಕವಬಲ್ ಇಲ್ಲ ಅಂದ್ರೆ ಟೋಟಲ್ ಅಮೌಂಟ್ ನ ನೆಕ್ಸ್ಟ್ ಇಯರ್ಗೆ ಮತ್ತೆ ಕಳಿಸ್ಕೊಡಿ. ಅಪ್ ಟು ಎಲ್ಲಿ ನಾವು ಅದನ್ನ ರೆಕವಬಲ್ ಆರ್ ಇರ್ರೆಕವಬಲ್ ಮಾಡ್ತೀವೋ ಅಲ್ಲರ ತನಕ. ಸೊ ಇಲ್ಲಿ ನೋಡಿ, ಬ್ಯಾಲೆನ್ಸ್ 15,500, 4,000 ಟೋಟಲ್ ಆಗಿ 9,500 ನ ನೆಕ್ಸ್ಟ್ ಇಯರ್ಗೆ ಬ್ಯಾಲೆನ್ಸ್ ನ ಕ್ಯಾರಿ ಡೌನ್ ಮಾಡಿ ಬ್ರಾಡ್ ಡೌನ್ ಮಾಡ್ಕೊಂಡಿದೀವಿ. ಅದಾದ್ಮೇಲೆ ಫೋರ್ತ್ ಇಯರ್ ಮತ್ತೆ ಶಾರ್ಟ್ ವರ್ಕಿಂಗ್ ಬಂದಿದೆ. ಶಾರ್ಟ್ ವರ್ಕಿಂಗ್ ಬಂದಿದೆ ಅಂದ್ಮೇಲೆ ಟು ಮಿನಿಮಮ್ ರೆಂಟ್ ಅಕೌಂಟ್ 1,000 ತಗೊಳ್ಳಿ. ಆ ಇಯರ್ ಅಲ್ಲಿ ರೆಕವಬಲ್ ಇಲ್ಲ, ಇರ್ರೆಕವಬಲ್, ನಾನು ಆಗ್ಲಿಂದ ಹೇಳ್ತಾನೆ ಇದ್ದೀನಿ. ರೆಕವಬಲ್ ಇರ್ರೆಕವಬಲ್ ಇಲ್ಲ ಅಂದ್ರೆ ಆ ಬ್ಯಾಲೆನ್ಸ್ ನೆಕ್ಸ್ಟ್ ಇಯರ್ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಮತ್ತೆ ಪೋಸ್ಟ್ಪೋನ್ ಅದನ್ನ ಕ್ಯಾರಿ ಡೌನ್ ಮಾಡ್ಕೊಂಡ್ವಿ. ಸೊ 19,000 ಪ್ಲಸ್ 1,000 20,500 ನ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಡೌನ್ ಮಾಡ್ಕೊಳ್ಳಿ ಅಂತ ಹೇಳಿದೀನಿ. ಇಲ್ಲಿ ಬ್ರಾಡ್ ಡೌನ್ ಮಾಡ್ಕೊಳ್ಳೋಣ. ಸೊ ಆ ಇಯರ್ ಅಲ್ಲಿ ಶಾರ್ಟ್ ವರ್ಕಿಂಗ್ ಇಲ್ಲ ಅಂದ್ರೆ ಇಲ್ಲಿ ಟು ಮಿನಿಮಮ್ ರೆಂಟ್ ಅಕೌಂಟ್ ಬರೋದಿಲ್ಲ. ಆದ್ರೆ ರೆಕವಬಲ್ ಇದೆ. ರೆಕವಬಲ್ ಇದ್ರೆ ಅದನ್ನ ರೆಕವಬಲ್ ಮಾಡ್ಕೊಳ್ತೀವಿ. ಎಲ್ಲಿಂದ ರೆಕವಬಲ್ ಮಾಡ್ಕೊಳ್ತೀರಾ ಈ 2,000 ನ? ರಾಯಲ್ಟಿಯಿಂದ ಎಕ್ಸಸ್ ಬಂದಿರೋದ್ರಿಂದ ರೆಕವಬಲ್ ಮಾಡ್ಕೊಳ್ತೀರಾ. ಸೊ ಈ 2,000 ನ ರಾಯಲ್ಟಿಯಿಂದ ರೆಕವಬಲ್ ಮಾಡ್ಕೊಳ್ಳೋದ್ರಿಂದ ಬೈ ರಾಯಲ್ಟಿ ಅಕೌಂಟ್ 2,000 ಅಂತ ಬರ್ಕೊಳ್ಳಿ. ಸೊ ಈಗ 20,500 ಅಲ್ಲಿ 2,000 ರೆಕವಬಲ್ ಆದ್ರೆ ರಿಮೈನಿಂಗ್ ಅಮೌಂಟ್ ಮಾತ್ರ ಕ್ಯಾರಿ ಡೌನ್ ಆಗುತ್ತೆ. ರಿಮೈನಿಂಗ್ ಅಮೌಂಟ್ ಎಷ್ಟು? 18,500 ಕ್ಯಾರಿ ಡೌನ್ ಆಗುತ್ತೆ. ಸೊ ಬ್ರಾಡ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಯರ್ ಮತ್ತೆ ಈಗ 5th ಇಯರ್ ರಾಯಲ್ಟಿ ಇಲ್ಲ, ಆದ್ರೆ ಇರ್ರೆಕವಬಲ್ ಇದೆ. ಸೊ ರೆಕವಬಲ್ ಒಂದ್ಸಲ ಮಾಡಿದೀರಾ, ಈಗ ಇರ್ರೆಕವಬಲ್ ನ. ಸೊ 18,000 ಹಾಗೆ ಇರ್ಲಿ, 8,000 ಇರ್ರೆಕವಬಲ್ P&L ಅಕೌಂಟ್. ಇರ್ರೆಕವಬಲ್ ಅಂದ್ರೆ ನಮಗೆ ಲಾಸ್ ನ ನಾವು ಎಲ್ಲಿ ಹಾಕ್ತಿವಿ? P&L ಅಕೌಂಟ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಹಾಕ್ತಿವಿ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ 8,000 ಹಾಕೊಂಡು 18,500 ಅಲ್ಲಿ 8,000 ರೆಡ್ಯೂಸ್ ಆಗಿದೆ, P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದೀವಿ. ಸೊ ಆ ಬ್ಯಾಲೆನ್ಸ್ ಅಮೌಂಟ್, ರಿಮೈನಿಂಗ್ ಬ್ಯಾಲೆನ್ಸ್ ಅಮೌಂಟ್ ನ ಮತ್ತೆ ಕ್ಯಾರಿ ಡೌನ್ ಮಾಡ್ಕೊಳ್ಳಿ, ಮತ್ತೆ ಬ್ರಾಡ್ ಡೌನ್ ಮಾಡ್ಕೊಳ್ಳಿ. ಮತ್ತೆ ಇದು ಯಾವ ಇಯರ್? 2017-18. 2017-18 ರಾಯಲ್ಟಿ ಶಾರ್ಟ್ ವರ್ಕಿಂಗ್ ಇಲ್ಲ. ಶಾರ್ಟ್ ವರ್ಕಿಂಗ್ ಇಲ್ಲ ಅಂದ್ರೆ ನಾವು ತಗೊಳ್ಳೋದು ಬೇಡ, ನಾವು ಡೆಬಿಟ್ ಸೈಡ್ ತಗೊಳ್ಳೋದು ಬೇಡ. ಸೊ ತಗೊಂಡಿಲ್ಲ ಅಂದವಾಗ
ರಿಮೈನಿಂಗ್ ಅಮೌಂಟ್ ನೋಡಿ ಇಲ್ಲಿ ರಾಯಲ್ಟಿ ಅಕೌಂಟ್ಸ್ಗೆ ರಾಯಲ್ಟಿ ಅಕೌಂಟಿಂದ ರಿಕವಬಲ್ ಮಾಡ್ಕೊಂಡಿದ್ದೀವಿ 5000 ತೋರಿಸ್ಕೊಳ್ಳಿ. ನೆಕ್ಸ್ಟ್ P&L ಅಕೌಂಟ್ಗೆ 500 ಹಾಕೊಂಡಿದ್ದೀವಿ. ಸೊ ಈಗ 10,500 ಅಲ್ಲಿ 5,000 ರಿಕವಬಲ್, 500 ಇರ್ರಿಕವಬಲ್. ಸೊ 10,000 ಮೈನಸ್ 5,000 ಮತ್ತೆ 500 ಮಾಡಿದ್ರೆ ಇನ್ನು ರಿಮೈನಿಂಗ್ 5,000 ಕ್ಯಾರಿ ಡೌನ್ ಆಗುತ್ತೆ. ಸೊ 2019ಗೆ ಆ 5,000ನ ಕ್ಯಾರಿ ಡೌನ್ ತೋರಿಸಿದೀವಿ. ಈ ರೀತಿ ಶಾರ್ಟ್ ವರ್ಕಿಂಗ್ನ ಕ್ಯಾರಿ ಡೌನ್ ಮಾಡಿಕೊಂಡು ರಿಕವಬಲ್ ಅಥವಾ ಇರ್ರಿಕವಬಲ್ ಆದರೆ ಈ ಕಡೆ ಅರೈಸ್ ಆದರೆ ಶಾರ್ಟ್ ವರ್ಕಿಂಗ್ ಅರೈಸ್ ಆದರೆ 2 ಮಿನಿಮಮ್ ರೆಂಟ್ ಅಕೌಂಟಲ್ಲಿ ತೋರಿಸ್ಬೇಕು. ಅರೈಸ್ ಆದರೆ 2 ಮಿನಿಮಮ್ ರೆಂಟಲ್ಲಿ ತೋರಿಸ್ಬೇಕು. ಅಥವಾ ರಿಕವಬಲ್ ಆದರೆ ರಾಯಲ್ಟಿಯಿಂದ, ಇರ್ರಿಕವಬಲ್ ಆದರೆ P&L ಅಕೌಂಟಿಗೆ ಕ್ರೆಡಿಟ್ ಸೈಡು ತೋರಿಸ್ಬೇಕು. ಸೊ ಅರೈಸ್ ಆದರೆ ಡೆಬಿಟ್ ಸೈಡು, ರಿಕವಬಲ್ ಆರ್ ಇರ್ರಿಕವಬಲ್ ಆದರೆ ಕ್ರೆಡಿಟ್ ಸೈಡು ತೋರಿಸ್ಕೊಳ್ಬೇಕು. ಈ ತರ ನಾವು ಮಾಡಬೇಕು. ನೆಕ್ಸ್ಟ್ ನಾವು ಮಾಡಬೇಕಾಗಿರೋ ಸಿ ಅಕೌಂಟ್ನ ನೋಡೋಣ. ರಾಯಲ್ಟಿ ಅಕೌಂಟ್ ಪ್ರಿಪೇರ್ ಮಾಡಬೇಕು ಅಂದ್ರೆ ನಾವು ಯಾವ ಕಾಲಮ್ನ ನೋಡಬೇಕು? ರಾಯಲ್ಟಿ ಕಾಲಮ್ ಮತ್ತೆ ಅಮೌಂಟ್ ಪೇಡ್ ಟು ಲ್ಯಾಂಡ್ ಲಾರ್ಡ್ ಕಾಲಮ್ಸ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ರಾಯಲ್ಟಿ ನಿಲ್ ಇರೋದ್ರಿಂದ ರಾಯಲ್ಟಿ ರೈಸ್ ಆಗಿಲ್ಲ. ಸೊ ಫಸ್ಟ್ ಇಯರ್ 2011-12 ಬರೋದಿಲ್ಲ, ಯಾಕಂದ್ರೆ ರಾಯಲ್ಟಿ 0. ಸೆಕೆಂಡ್ ಇಯರ್ ನೋಡಿ 4,500. ಈ ರಾಯಲ್ಟಿ ಬಂದಿರೋದು ನಮಗೆ ಎಲ್ಲಿಂದ? ಪ್ರೊಡಕ್ಷನ್ ಇಂದ. ಪ್ರೊಡಕ್ಷನ್ ಅಕೌಂಟ್ ಡೇಟಾ ಟು ಬೈ ಪ್ರೊಡಕ್ಷನ್ ಅಕೌಂಟ್ ಡೇಟಾ ಟು ಅದನ್ನ ನಾವು ಎಲ್ಲಿಗೆ ಶಾರ್ಟ್ ವರ್ಕಿಂಗ್ ಇದ್ರೆ ಅದನ್ನ ಮಿನಿಮಮ್ ರೆಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಟು ಮಿನಿಮಮ್ ರೆಂಟ್ ಅಕೌಂಟ್. ನೆಕ್ಸ್ಟ್ ಅದಾದ್ಮೇಲೆ ಥರ್ಡ್ ಇಯರ್ ಸೊ ರಾಯಲ್ಟಿ ಎಷ್ಟಿದೆ? 6,000. ಎಲ್ಲಿಂದ ಬಂದಿದೆ ಇದು? ಬೈ ಪ್ರೊಡಕ್ಷನ್ ಅಕೌಂಟ್ ಇಂದ 6,000 ಬಂದಿದೆ. ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅದನ್ನ? ಶಾರ್ಟ್ ವರ್ಕಿಂಗ್ ಇದ್ರೆ ಡೈರೆಕ್ಟ್ ಆಗಿ ಮಿನಿಮಮ್ ರೆಂಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಟು ಮಿನಿಮಮ್ ರೆಂಟ್ ಅಕೌಂಟ್ 6,000. ಫೋರ್ತ್ ಇಯರ್ ರಾಯಲ್ಟಿ ಎಷ್ಟಿದೆ? 9,000. ಬೈ ಪ್ರೊಡಕ್ಷನ್ ಅಕೌಂಟ್ 9,000 ಟು ಶಾರ್ಟ್ ವರ್ಕಿಂಗ್ ಇದೆಯಾ? ಇದ್ರೆ ಅದನ್ನ ಮಿನಿಮಮ್ ರೆಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಮಿನಿಮಮ್ ರೆಂಟ್ ಅಕೌಂಟ್ 9,000. ನೆಕ್ಸ್ಟ್ 12,000 ಅದೇ ಇಲ್ಲಿ ಶಾರ್ಟ್ ವರ್ಕಿಂಗ್ ಇಲ್ಲ, ಆದ್ರೆ ಪ್ರೊಡಕ್ಷನ್ ಇಂದ 12,000 ಬಂದಿದೆ. ಬೈ ಪ್ರೊಡಕ್ಷನ್ ಅಕೌಂಟ್ 12,000. ಈ 12,000 ಅಲ್ಲಿ ನಮಗೆ 2,000ನ ನಾವು ಶಾರ್ಟ್ ವರ್ಕಿಂಗ್ಗೆ ಕೊಟ್ಟಿದ್ದೀವಿ. 10,000ನ ನಾವು ಲ್ಯಾಂಡ್ ಲಾರ್ಡಿಗೆ ಕೊಟ್ಟಿದ್ದೀವಿ. 12,000 ಪ್ರೊಡಕ್ಷನ್ ಇಂದ ಬಂದಿದೆ. ಸೊ 2,000 ಶಾರ್ಟ್ ವರ್ಕಿಂಗ್ ಹಾಕಿದೀವಿ. ಶಂಕರ್ ಅಕೌಂಟ್ ಅಂದ್ರೆ ಲ್ಯಾಂಡ್ ಲಾರ್ಡಿಗೆ 10,000 ಪೇ ಮಾಡಿದೀವಿ. ಈಗ ಪ್ರೊಡಕ್ಷನ್ ಅಕೌಂಟ್ ಎಷ್ಟೇ ಬಂದಿದೆ? 6,000. ಬೈ ಪ್ರೊಡಕ್ಷನ್ ಅಕೌಂಟ್ 6,000. ಈ 6,000ನ ನಾವು ಯಾರಿಗೆ ಪೇ ಮಾಡಿದಿರಿ? ಲ್ಯಾಂಡ್ ಲಾರ್ಡಿಗೆ, ಶಂಕರಿಗೆ 6,000 ಪೇ ಮಾಡಿದೀವಿ. ನೆಕ್ಸ್ಟ್ ರಾಯಲ್ಟಿ ಅಕೌಂಟ್ ಅಲ್ಲಿ 15,000 ಬಂದಿದೆ. ಬೈ ಪ್ರೊಡಕ್ಷನ್ ಇಂದ ಎಷ್ಟು ಬಂದಿದೆ? 15,000. ಈ 15,000ಗೆ ಶಂಕರ್ಗೆ 10,000. ಮಿಕ್ಕಿದ ಅಮೌಂಟ್ ಯಾರಿಗೆ ಕೊಟ್ಟಿದೀವಿ? ಶಾರ್ಟ್ ವರ್ಕಿಂಗ್ ರಿಕವಬಲ್ಗೆ ತಗೊಂಡಿದೀವಿ. ಸೊ ಒಂದು ಸಲ ಅಬ್ಸರ್ವ್ ಮಾಡಿ, ರಾಯಲ್ಟಿ ಮಾಡಬೇಕು ಅಂದ್ರೆ ರಾಯಲ್ಟಿ ಕಾಲಮ್ನ ಅಬ್ಸರ್ವ್ ಮಾಡಿ ಈ ಅಮೌಂಟ್ನ ಬೈ ಪ್ರೊಡಕ್ಷನ್ ಇಂದ ತಗೊಳ್ಳಿ. ಈ ಪ್ರೊಡಕ್ಷನ್ ಇಂದ ಬಂದಿರೋ ಅಮೌಂಟ್ನ ನೀವು ಎಲ್ಲಿಗೆ ಸೆಂಡ್ ಮಾಡ್ತಿದ್ದೀರಾ? ಶಾರ್ಟ್ ವರ್ಕಿಂಗ್ ಇದ್ರೆ ಮಿನಿಮಮ್ ರೆಂಟ್ಗೆ ಸೆಂಡ್ ಮಾಡ್ತೀರಾ? ಇಲ್ಲ ಶಾರ್ಟ್ ವರ್ಕಿಂಗ್ ಇಂದ ಎಕ್ಸಸ್ ಇದೆ ಅಂದ್ರೆ ಅದನ್ನ ಲ್ಯಾಂಡ್ ಲಾರ್ಡ್ಗೆ ಡೈರೆಕ್ಟ್ ಆಗಿ ಕೊಟ್ಟು ಶಾರ್ಟ್ ವರ್ಕಿಂಗ್ ರಿಕವಬಲ್ಗೆ ತಗೊಳ್ತೀರಾ? ಈ ತರ ರಾಯಲ್ಟಿ ಅಕೌಂಟ್ ಬರುತ್ತೆ. ನೆಕ್ಸ್ಟ್ ಈಗ ಶಂಕರ್ ಅಕೌಂಟ್. ಹೂ ಇಸ್ ದ ಶಂಕರ್? ಲೆಸ್ಸರ್, ಲ್ಯಾಂಡ್ ಓನರ್, ಆ ಒಂದು ಅಸೆಟ್ನ ಓನರ್. ಅಸೆಟ್ ಓನರ್ ಏನ್ ತಗೊಳ್ತಾನೆ? ರಾಯಲ್ಟಿನ ತಗೊಳ್ತಾನೆ. ಈ ಲಾಸ್ಟ್ ಕಾಲಮ್ನ ಅಬ್ಸರ್ವ್ ಮಾಡಬೇಕು. ರಾಯಲ್ಟಿ ಅಕೌಂಟ್ಗೆ ಯಾವ ಕಾಲಮ್ ಆಗೋಬೇಕು? ರಾಯಲ್ಟಿ ಕಾಲಮ್. ಶಂಕರ್ ಅಕೌಂಟ್ಗೆ ಲ್ಯಾಂಡ್ ಲಾರ್ಡ್ ಅಮೌಂಟ್ ಏನ್ ಪೇ ಮಾಡ್ತೀವೋ ಅದನ್ನ ನೋಡ್ಕೋಬೇಕು. ಫಸ್ಟ್ ದೈ ಮಿನಿಮಮ್ ರೆಂಟ್ ಅಕೌಂಟ್ ಇಂದ 10,000 ಬರುತ್ತೆ. ಈ 10,000ನ ನಾವು ಬ್ಯಾಂಕ್ ಇಂದ ಟು ಬ್ಯಾಂಕ್ ಅಕೌಂಟ್ ಇಂದ ಶಂಕರಿಗೆ ಪೇ ಮಾಡ್ತಿದ್ದೀವಿ. ನೆಕ್ಸ್ಟ್ ಮತ್ತೆ ನೋಡಿ ಸೆಕೆಂಡ್ ಇಯರ್ 10,000 ಮಿನಿಮಮ್ ರೆಂಟ್ ಅಕೌಂಟ್ ಇಂದ ಬರ್ತಿರೋದು. ಶಾರ್ಟ್ ವರ್ಕಿಂಗ್ ಇದೆ ಅಂದ್ರೆ ಅದು ಮಿನಿಮಮ್ ರೆಂಟ್ ಅಕೌಂಟ್ ಇಂದ ಬರ್ತಿದೆ. ಟು ಬ್ಯಾಂಕ್ ಅಕೌಂಟ್ ಇಂದ 10,000 ಪೇ ಮಾಡ್ತಿದೀವಿ. ಥರ್ಡ್ ಇಯರ್ 10,000 ಶಾರ್ಟ್ ವರ್ಕಿಂಗ್ ಇದ್ರೆ ಮಿನಿಮಮ್ ರೆಂಟ್ ಇಂದ ಬೈ ಮಿನಿಮಮ್ ರೆಂಟ್ ಇಂದ 10,000 ಬರ್ತಿದೆ, ಅದನ್ನ ಬ್ಯಾಂಕ್ ಅಕೌಂಟ್ ಇಂದ ಪೇ ಮಾಡ್ತಿದೀವಿ. ನೆಕ್ಸ್ಟ್ ಫೋರ್ತ್ ಇಯರ್ ಆ ವರ್ಷನು ಶಾರ್ಟ್ ವರ್ಕಿಂಗ್ ಇದ್ರೆ ಅದು ಮಿನಿಮಮ್ ರೆಂಟ್ ಇಂದ 10,000 ಬರ್ತಿದೆ, ಬ್ಯಾಂಕ್ ಇಂದ 10,000ನ ಪೇ ಮಾಡ್ತೀವಿ. ಈಗ 2015-16 ನೋಡಿ, ಇಲ್ಲಿ ಮಿನಿಮಮ್ ರೆಂಟ್ ಇಲ್ಲ, ಆದ್ರೆ ಬರ್ತಿರೋ ಅಮೌಂಟ್ ರಾಯಲ್ಟಿಯಿಂದ.
ಸೊ ಎಷ್ಟು ಪೇ ಮಾಡಿದೀವೋ ಅಷ್ಟನ್ನ ಮಾತ್ರ ತಗೊಳ್ಳಿ. ರಾಯಲ್ಟಿ 12,000 ಇದೆ ಇಲ್ಲಿ. ಆದರೆ 12,000 ಕರೆಕ್ಟ್ ಮಾಡಿ ತಗೋಬಾರ್ದು. ನಾವು ತಗೋಬೇಕಾಗಿದ್ದು ಲ್ಯಾಂಡ್‌ಲಾರ್ಡ್‌ಗೆ ಎಷ್ಟು ಪೇ ಮಾಡ್ತಿದೀವಿ. ಬರೋ ಅಮೌಂಟು ರಾಯಲ್ಟಿಯಿಂದನೇ ಬಂದಿದೆ. ಬಟ್ 10,000 ಪೇ ಮಾಡಿರೋ ಅಮೌಂಟ್‌ನ ತಗೊಂಡು ಟು ಬ್ಯಾಂಕ್ ಅಕೌಂಟಿಂದ ತೋರ್ಸಿರಿ. ನೆಕ್ಸ್ಟು ಅಷ್ಟೇ 6,000 ಬಂದಿರೋದು ರಾಯಲ್ಟಿಯಿಂದ, ಶಾರ್ಟ್ ವರ್ಕಿಂಗ್ ಇಲ್ಲ, ರಾಯಲ್ಟಿಯಿಂದ ಬಂದಿದೆ. ಸೊ ಬ್ಯಾಂಕಿಂದ 6,000ನ ಪೇ ಮಾಡ್ತಿದೀವಿ. ಲಾಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ ಇಲ್ಲ. ಸೊ ಶಾರ್ಟ್ ವರ್ಕಿಂಗ್ ಇಲ್ಲ. ಸೊ ಆದ್ರೆ ಲ್ಯಾಂಡ್‌ಲಾರ್ಡ್‌ಗೆ ಪೇ ಮಾಡ್ತಿರೋದು 10,000. ಸೊ 10,000 ಬರ್ತಿರೋದು ಪ್ರೊಡಕ್ಷನ್ ರಾಯಲ್ಟಿಯಿಂದ. ರಾಯಲ್ಟಿಯಿಂದ 10,000 ಬಂದಿದೆ. ಆ 10,000ನ ಬ್ಯಾಂಕ್ ಮುಖಾಂತರ ಪೇ ಮಾಡ್ತಿದೀವಿ. ಆದ್ರೆ ರಾಯಲ್ಟಿ 15,000 ಇದ್ರು ಲ್ಯಾಂಡ್‌ಲಾರ್ಡ್‌ಗೆ ಪೇ ಮಾಡ್ತಿರೋದು 10,000. 5,000 ರಿಕವಲ್ ಶಾರ್ಟ್ ವರ್ಕಿಂಗ್ ಆಗಿದೆ. ಲ್ಯಾಂಡ್‌ಲಾರ್ಡ್‌ಗೆ ಪೇ ಮಾಡೋ ಅಮೌಂಟು ಇಂಪಾರ್ಟೆಂಟ್ ಆಗುತ್ತೆ. ಅದು ಎಲ್ಲಿಂದ ಬರುತ್ತೆ? ಸೊ ಶಾರ್ಟ್ ವರ್ಕಿಂಗ್ ಇದ್ರಾ ಮಿನಿಮಮ್ ರೆಂಟ್ ಅಂತ ಕನ್ಸಿಡರ್ ಮಾಡಿ. ಶಾರ್ಟ್ ವರ್ಕಿಂಗ್ ಇಲ್ಲ ಅಂದವಾಗ ರಾಯಲ್ಟಿಯಿಂದ ಕನ್ಸಿಡರ್ ಮಾಡಿ. ಪೇ ಮಾಡೋದು ಬ್ಯಾಂಕಿಂದನೇ ಆಗಿರೋದ್ರಿಂದ ಈ ಕಡೆ ಡೆಬಿಟ್ ಸೈಡು ಟು ಬ್ಯಾಂಕ್ ಅಕೌಂಟ್ ಅಂತಾನೆ ಬರುತ್ತೆ. ಈ ಟು ಬ್ಯಾಂಕ್ ಅಕೌಂಟ್ ಅಮೌಂಟ್ ಇದಕ್ಕೆ ಈಕ್ವಲ್ ಆಗಿರಬೇಕು. ಸೊ ಥ್ಯಾಂಕ್ ಯು ವಾಚಿಂಗ್ ದ MS ಲರ್ನಿಂಗ್ ಪಾತ್. ಮತ್ತೆ ನಿಮಗೆ ಇದೇ ಪ್ರಾಬ್ಲಮ್ ಅಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು.